2026ರ ಸಿದ್ದು ಬಜೆಟ್ನಲ್ಲಿ ಏನೆಲ್ಲ ಇರುತ್ತೆ ಅನ್ನುವಂತ ಒಂದಿಷ್ಟು ಗೊಂದಲಗಳು ಕುತೂಹಲಗಳು ಇತ್ತು. ಅದರಂತೆ ಬಜೆಟ್ ಮಂಡನೆ ಆಯಿತು ಇವತ್ತು. ಸೊ ಬಜೆಟ್ ಮಂಡನೆಯ ಬಳಿಕ ಸಿಎಂ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಬಜೆಟ್ ಮಂಡನೆ ಬಳಿಕ ಸಿಎಂ ರಿಯಾಕ್ಷನ್. ತೆರಿಗೆಯಲ್ಲಿ ಸುಮಾರು 10,000 ಕೋಟಿ ಕಡಿಮೆ ಆಗಿದೆ. ಮುಂದಿನ ಬಾರಿ 15,000 ಕೋಟಿ ಕಡಿಮೆ ಆಗುತ್ತೆ. ಕೇಂದ್ರದ ಅಸಹಕಾರ ಮಲತಾಯಿ ಧೋರಣೆಯಿಂದ ಆಗಿರುವಂತದ್ದು. ಆದರೂ ನಾವು ವಿತ್ತೀಯ ಶಿಸ್ತನ್ನ ಉಲ್ಲಂಘನೆ ಮಾಡಿಲ್ಲ. ನಮ್ಮ ಜಿಡಿಪಿ ಬೆಳವಣಿಗೆ 8.1 ಇದೆ. ಕೇಂದ್ರದ ಜಿಡಿಪಿ 7.4 ಇರುವಂತದ್ದು. ಕೇಂದ್ರಕ್ಕಿಂತ ನಾವು ಉತ್ತಮವಾಗಿದ್ದೇವೆ ಎಂದ ಸಿಎಂ. ಗ್ಯಾರಂಟಿಗೆ ನಾವು 52,000 ಕೋಟಿ ಇಡ್ತಿದ್ದೇವೆ. ಫೆಬ್ರವರಿ ಕೊನೆಯವರೆಗೆ 1,21,598 ಕೋಟಿ ಜನತೆಗೆ ಕೊಟ್ಟ ಭರವಸೆ ಈಡೇರಿಸುವ ಪ್ರಯತ್ನ ಮಾಡಿದ್ದೇವೆ. ಬಜೆಟ್ ಮಂಡನೆ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ಫಸ್ಟ್ ರಿಯಾಕ್ಷನ್. ತೆರಿಗೆಯಲ್ಲಿ ಸುಮಾರು 10,000 ಕೋಟಿ ಕಡಿಮೆ ಆಗಿದೆ. ಮುಂದಿನ ಬಾರಿ 15,000 ಕೋಟಿ ಕಡಿಮೆ ಮಾಡ್ತೇವೆ. ನಮ್ಮ ಜಿಡಿಪಿ ಬೆಳವಣಿಗೆ 8.1 ಇದೆ. ಕೇಂದ್ರದ ಜಿಡಿಪಿ 7.4. ಹಾಗಾಗಿ ನಾವೇ ಇದರಲ್ಲಿ ಉತ್ತಮವಾಗಿದ್ದೇವೆ, ನಾವೇ ಹೆಚ್ಚಾಗಿದ್ದೇವೆ. ಕೇಂದ್ರಕ್ಕಿಂತ ನಾವು ಉತ್ತಮವಾದಂಥ ಸ್ಥಾನದಲ್ಲಿರುವಂಥದ್ದು. ಇದನ್ನು ಗಮನಿಸಿ ನೋಡಿದಾಗ ಗ್ಯಾರಂಟಿಗೆ 52,000 ಕೋಟಿ, ಫೆಬ್ರವರಿ ಕೊನೆಯವರೆಗೆ 1,21,598 ಕೋಟಿ ಗ್ಯಾರಂಟಿಗಾಗಿ ಖರ್ಚು. ಜನತೆಗೆ ಕೊಟ್ಟ ಭರವಸೆಯನ್ನು ಈಡೇರಿಸುವ ಪ್ರಯತ್ನ ಮಾಡಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಇದೀಗ ಬಜೆಟ್ ಮಂಡನೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್. ತೆರಿಗೆಯಲ್ಲಿ ಸುಮಾರು 10 ಕೋಟಿ ರೂಪಾಯಿ ಕಡಿಮೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಬಾರಿ ಇದಕ್ಕಿಂತ ಹೆಚ್ಚಿಗೆ ಕಡಿಮೆ ಆಗುವಂತ ಚಾನ್ಸಸ್ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಸುಮಾರು 71 ಲಕ್ಷ ಜನರಿಗೆ GST ಕಲೆಕ್ಷನ್ನಲ್ಲಿ ರಾಷ್ಟ್ರದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ನಮಗೆ ಸುಮಾರು ಇದರಿಂದ ತೆರಿಗೆನಲ್ಲಿ 10,000 ಕೋಟಿ ಕಡಿಮೆ ಆಯಿತು. ಮುಂದಿನ ವರ್ಷ ಕೂಡ ಮುಂದುವರಿತದೆ ರ್ಯಾಷನಲೈಸೇಷನ್. ಸುಮಾರು 15,000 ಕೋಟಿ ರೂಪಾಯಿ ಅಷ್ಟು ಕಡಿಮೆ ಆಗುತ್ತೆ. 15,000 ಕೋಟಿ ಕಡಿಮೆ ಆಗುತ್ತೆ. ಕೇಂದ್ರ ಸರ್ಕಾರದ ಅಸಹಕಾರ ಮತ್ತು ಮಲತಾಯಿ ಧೋರಣೆ ನಾವು ಆದರೂ ಕೂಡ ಹೆಚ್ಚು ವಿತ್ತೀಯ ಶಿಸ್ತನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. GST ಕಲೆಕ್ಷನ್ನಲ್ಲಿ ರಾಷ್ಟ್ರದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ನಮಗೆ ಸುಮಾರು ಇದರಿಂದ ತೆರಿಗೆನಲ್ಲಿ 10,000 ಕೋಟಿ ಕಡಿಮೆ ಆಯಿತು. ಮುಂದಿನ ವರ್ಷ ಕೂಡ ಮುಂದುವರಿತದೆ ರ್ಯಾಷನಲೈಸೇಷನ್. ಸುಮಾರು 15,000 ಕೋಟಿ ರೂಪಾಯಿ ಅಷ್ಟು ಕಡಿಮೆ ಆಗುತ್ತೆ. 15,000 ಕೋಟಿ ಕಡಿಮೆ ಆಗುತ್ತೆ. ಕೇಂದ್ರ ಸರ್ಕಾರದ ಅಸಹಕಾರ ಮತ್ತು ಮಲತಾಯಿ ಧೋರಣೆ ನಾವು ಆದರೂ ಕೂಡ ಹೆಚ್ಚು ವಿತ್ತೀಯ ಶಿಸ್ತನ್ನು ಉಲ್ಲಂಘನೆ ಮಾಡ್ತಕ್ಕಂಥ more than 53% ದಲಿತರು ಎಷ್ಟಿದ್ರು ಗೊತ್ತಾ?
28%. %, ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ. ಸುಮಾರು VBG ರಾಮ್ಜಿ ಆಕ್ಟ್ ಜಾರಿಯಾದರೆ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 2.5 ಇಂದ 3,000 ಕೋಟಿ ಬರ್ಡನ್ ಆಗುತ್ತೆ. $2.5 ಇಂದ 3,000 ಕೋಟಿ ಬರ್ಡನ್ ಆಗುತ್ತೆ.